ಕರ್ನಾಟಕ ಜನನಿರ್ಣಯ ವೇದಿಕೆ ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಹಿರಿಯ ಪತ್ರಕರ್ತರಾದ ವಿ ಶಿವಾರೆಡ್ಡಿರನ್ನ ನೇಮಕ ಮಾಡಲಾಗಿದೆ. ಬಂಗಾರಪೇಟೆ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಮುಂಭಾಗ ನಡೆದ ಸರಳ ಕಾರ್ಯಕ್ರಮದಲ್ಲಿ ಶಿವಾರೆಡ್ಡಿರವರ ಸಮಾಜ ಸೇವಾ ಮನೋಭಾವನೆ, ಬಡವರ ಪರ ಕಾಳಜಿ ಇರುವ ಹಿನ್ನೆಲೆ ಈ ನಿರ್ಣಯ ಕೈಗೊಳ್ಳಲಾಗಿದೆ ಎಂದು ರಾಜ್ಯಾಧ್ಯಕ್ಷ ಕೆ ಗಂಗಾಧರ್ ಹೇಳಿದರು. ಬಂಗಾರಪೇಟೆ ತಾಲೂಕಿನ ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿಗಳು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸದೆ ಒಬ್ಬ ವ್ಯಕ್ತಿಗಾಗಿ ಕೆಲಸ ಮಾಡುತ್ತಿದ್ದಾರೆ. ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಸರ್ಕಾರಿ ಜಮೀನು ಮಾಯವಾಗ್ತಾ ಇದೆ. ಹಾಗಾಗಿ ಈ ಸಂಘಟನೆ ವತಿಯಿಂದ ಜನತೆಗೆ ಅರಿವು ಜಾಗೃತಿ ಮೂಡಿಸುವ ಕೆಲಸ ಮಾಡಲಾಗುವುದು ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಸಂಘಟನೆಯ ಗೌರವಾಧ್ಯಕ್ಷ ಎನ್ ಮಂಜುನಾಥ್, ರಾಜ್ಯ ಉಪಾಧ್ಯಕ್ಷ ಜೀವನ್ ರೆಡ್ಡಿ, ಪ್ರಧಾನ ಕಾರ್ಯದರ್ಶಿ ಎಂ ಜಗನ್ನಾಥ್, ರಾಜ್ಯ ಕಾರ್ಯಾಧ್ಯಕ್ಷ ಶಿವಕುಮಾರ್ ಗುರೂಜಿ, ರಾಜ್ಯ ಖಜಾಂಚಿ ನರಸಿಂಹಮೂರ್ತಿ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎಂ ಚೌಡಪ್ಪ, ಬಂಗಾರಪೇಟೆ ತಾಲೂಕು ಅಧ್ಯಕ್ಷ ಶ್ರೀಧರ್ ಸೇರಿದಂತೆ ಸಂಘಟನೆ ಪದಾಧಿಕಾರಿಗಳು, ಕಾರ್ಯಕರ್ತರು ಇದ್ದರು. ವರದಿ ಇಲಿಯಾಸ್ ಪಾಷಾ, ಎಬಿ ನ್ಯೂಸ್ ಕನ್ನಡ, ಬಂಗಾರಪೇಟೆ. ಗಂಗಾಧರು ಮತ್ತು ಮಂಜುನಾಥ್ ಸರ್ ನನಗೆ ಕರೆ ಮಾಡಿ ರಾತ್ರಿ ಕರೆ ಮಾಡಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪುಷ್ಪ ಮಾಲೆಯನ್ನು ಹಾಕಬೇಕಾಗಿತ್ತು. ಹಾಗಾಗಿ ತಾಲೂಕು ನೂತನವಾಗಿ ಹಾಗೆಯೇ ಗಂಗಾಧರವರು ಈ ಜನನಿರ್ಣಯ ವೇದಿಕೆಯನ್ನು ಪಾಲ್ಗೊಂಡು ಒಂದು ವರ್ಷ 2 ವರ್ಷ ಹಿಂದೆ ಆವಾಗಲೂ ನಡೆದಿತ್ತು ಮತ್ತು 1 ವರ್ಷದ ಪ್ರಥಮ ವಾರ್ಷಿಕೋತ್ಸವ ಈಗ ಇದು ಗಡಿಭಾಗ, ಕರ್ನಾಟಕದ ಗಡಿಭಾಗ, ಅದರಲ್ಲಿ ಬಂಗಾರಪೇಟೆಯಲ್ಲಿ ಒಂದು ವಿಶೇಷವಾದಂಥ ಸ್ಥಳ. ಈ ಕೊನೆ ಗಂಗಾಧರರಿಗೂ ನಮಸ್ಕಾರ. ಈ ಜನನಿರ್ಣಯ ವೇದಿಕೆಯ ಪದಾಧಿಕಾರಿಗಳು, ಅಧ್ಯಕ್ಷರು, ಗೌರವ ಅಧ್ಯಕ್ಷರಿಗೂ ಮತ್ತು ಈಗ ರಾಜ್ಯದ ಪ್ರಚಾರ ಸಮಿತಿಯ ಅಧ್ಯಕ್ಷರಾದಂಥ ಶಿವಾರೆಡ್ಡಿ ಅವರಿಗೂ ನನ್ನ ನಮಸ್ಕಾರ ತಿಳಿಸ್ತೀನಿ. ನಿಮ್ಮೆಲ್ಲರಿಗೂ ಕೂಡ ಪತ್ರಕರ್ತರಿಗೆ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಮೇನಾಗಿ ಜನನಿರ್ಣಯ ವೇದಿಕೆ ಎಷ್ಟು ಚೆನ್ನಾಗಿದೆ ಹೆಸರು. ಈ ಹೆಸರನ್ನು ನೋಡಿ ನನಗೆ ಭಾಳ ಖುಷಿ ಆಯಿತು. ಈಗ ನೋಡಿ, ಪ್ರಜಾಪ್ರಭುತ್ವ ಜನರಿಂದ ಜನರಿಗೋಸ್ಕರ ಜನರಿಗಾಗಿ, ಅದೇ ಥರ ಕೂಡ ಇದು ಕೂಡ ಜನನಿರ್ಣಯ, ಅದು ನಿಮ್ಮ ನಿರ್ಣಯ. ನಿಮಗೆ ಯಾವುದೇ ರೀತಿ ಅನ್ಯಾಯಗಳು, ಏನೇ ಒಂದು ತೊಂದರೆ ಆದರೂ ಜನನಿರ್ಣಯ ವೇದಿಕೆಯಿಂದ ತಗೊಳ್ಳಿ ಪ್ರತಿಯೊಬ್ಬರು. ಮತ್ತು ಇನ್ನೊಂದು ನನ್ನ ಒಂದು ಸಲಹೆ ಏನಂದರೆ, ಅನೇಕ ಸಂಘಟನೆಗಳು ಇರೋವು, ನಿಮಗೆಲ್ಲ ಗೊತ್ತಿಲ್ಲ. ಇದು ಕೂಡ ಒಂದು ಹೆಸರು ಚೆನ್ನಾಗಿದೆ, ಹೊಲ ಇದೆ, ಇದರಲ್ಲಿ ನಮ್ಮ ಒಂದು ಇದ್ರ ಪ್ರಕಾರ ಒಂದು ವಾಸ್ತುನೂ ಇದೆ ಅಂತ ನಾವು ಹೇಳ್ಬೋದು. ನನ್ನ ಪ್ರಕಾರ ಹೌದಾ, ಚೆನ್ನಾಗಿದೆ. ಯಾರು ಕೂಡ ಮೋಟಿವೇಶನ್ ಎಲ್ಲರಿಗೂ ಕೊಡಿ, ಚೆನ್ನಾಗಿ ಹೋಗಬೇಕು. ಯಾರಾದರೂ ಒಂದು ಏನಾದರೂ ಹೇಳಿದ್ರು ಕೂಡ ನೀವು ಏನಾದರೂ ದುಡ್ಡು ಮಾಡಿ, ಎಲ್ಲರೂ ಒಗ್ಗಟ್ಟಿನ ಮಂತ್ರ ಪಡಿಸಿದಾಗ ಪ್ರತಿಯೊಂದೊಂದು ಆಗೋದು. ಏನೋ ಒಂದು ಕೆಲಸಗಳು ಬೇಕಂದರೆ ಎಲ್ಲರೂ ಸೇರಿ ಕೆಲಸಗಳು ಮಾಡಿ ಒಳ್ಳೆತನ ಮಾಡಿ ನಾವು ಇರ್ತೀವಿ. ಗೌರವ ಅಧ್ಯಕ್ಷರು ಇವರು ನಮ್ಮ ಸಂಘಟನೆಗೆ ಬೇರು ಪೂರ್ವಕವಾಗಿ ಭಾಷಿಸಿಗೂ ಸಹ ಅವರ ಒಂದು 4 ದಶಕಗಳ ಪತ್ರಿಕಾ ರಂಗದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ನನ್ನ ಅಣ್ಣನ ಸಮಾನರಾಗಿರ್ತಕ್ಕಂಥ ಶ್ರೀಯುತ ವಿ ಶಿವಾರೆಡ್ಡಿರವರನ್ನು ಕರ್ನಾಟಕ ಜನನಿರ್ಣಯ ವೇದಿಕೆಯ ಕರ್ನಾಟಕ ರಾಜ್ಯ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷರಾಗಿ ಅದನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ನನ್ನ ರಾಜ್ಯ ಪದಾಧಿಕಾರಿಗಳ ಮುಖಂಡತ್ವದಲ್ಲಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇವತ್ತಿಂದಲೇ ಅವರು ಏನು ಈ ನಮ್ಮ ಬಂಗಾರಪೇಟೆ ತಾಲೂಕಿನಲ್ಲಿ ನಾನು ಅಂದ್ಕೊಂಡಿದ್ದೆ 300 ವರ್ಷಗಳ ಹಿಂದೆ ಬ್ರಿಟಿಷರ ಕೈವಶದಲ್ಲಿದ್ದಂತಹ ಒಂದು ದೇಶವನ್ನು ಸ್ವತಂತ್ರ ಹೋರಾಟ ಮಾಡಿ ಬಹಳಷ್ಟು ಜನರ ಶ್ರಮದಿಂದ ನಮಗೆಲ್ಲರಿಗೂ ಸ್ವತಂತ್ರ ಬಂದಿತ್ತು. ಅದೇ ರೀತಿ ಪ್ರಜಾಪ್ರಭುತ್ವವೂ ಸಹ ನಿರ್ಮಾಣ ಆಗಿತ್ತು. ಆದರೆ ನನ್ನ 13 ವರ್ಷಗಳ ಅನುಭವದಲ್ಲಿ ನಾನೊಂದು ಪಕ್ಷಕ್ಕಾಗಿ ದುಡಿದಿದ್ದೆ. ಆದರೆ ನನಗೆ ಸಿಕ್ಕಂಥ ಬಳುವಳಿ ಏನಪ್ಪ ಅಂತಂದರೆ, ನೀನು ಜನರ ಮುಂದೆ ಹೋಗೋ, ಜನರ ಮಧ್ಯೆ ಇರೋ ಅನ್ನೋಂಥ ಒಂದು ವಾಸ್ತವಿಕತೆಯನ್ನು ನನಗೆ ಅರಿವಾಯಿತು. ಹಾಗಾಗಿ ಇಲ್ಲಿನ ಒಂದು ವ್ಯವಸ್ಥೆ ಏನಪ್ಪ ಇದೆ ಅಂತಂದರೆ, ಬಂಗಾರಪೇಟೆಯಲ್ಲಿ ನಾನು ರಾಜ್ಯಾದ್ಯಂತ ಮಾತಾಡುವಂಥ ಮುಂದುವರ್ತಕ್ಕಂಥ ದಿನಗಳಲ್ಲಿ ನಾನು ಮಾತಾಡ್ತೀನಿ. ಈಗ ನಮ್ಮ ಬಂಗಾರಪೇಟೆಯಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಏನಪ್ಪ ಅಂತಂದರೆ 13-9-98 ಶಾಂತಿನಗರ ಬಂಗಾರಪೇಟೆ. ಮೊಬೈಲ್ ನಂಬರ್ 9448043979. ಅವರನ್ನು ಕರ್ನಾಟಕ ಜನನಿರ್ಣಯ ವೇದಿಕೆಯ ಪರವಾಗಿ ನಿಮ್ಮ ಸಮಾಜ ಸೇವೆ ಮನೋಭಾವನೆ ಮತ್ತು ಬಡವರ ಪರದಿ ಕಾಳಜಿ ಇರುವ ನಿಮ್ಮ ಸೇವೆಯನ್ನು ಗುರುತಿಸಿ ನಿಮ್ಮನ್ನು ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ.
ಈ ಮೂಲಕ ನೀವು ತಕ್ಷಣದಿಂದಲೇ ನಿಮ್ಮ ಅಧಿಕಾರವನ್ನು ವಹಿಸಿಕೊಂಡು ಸಂಘದ ಎಲ್ಲ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಸಂಘದ ನಿಯಮಗಳನ್ನು ಮತ್ತು ಷರತ್ತುಗಳಿಗೆ ಒಳಪಟ್ಟು ಕಾರ್ಯನಿರ್ವಹಿಸಬೇಕಾಗಿ ಆದೇಶಿಸಲಾಗಿದೆ.